ಕೇವಲ 48 ಗಂಟೆಗಳಲ್ಲಿ ಈ ಕಾಂಗ್ರೆಸ್ ಅವರು ಮಾಡಿದಂತ ಕುತಂತ್ರದಿಂದ ಬೇಸತ್ತಂತ ರೈತರು ಮತದಾರ ಬಂಧುಗಳು ಕಳೆದ 40 ವರ್ಷಗಳಿಂದ ಏನು ಸೊಸೈಟಿಗೆ ಲಾಸ್ ಆಗಬಾರ್ದು, ಚುನಾವಣೆ ನಡೆದ್ರೆ ಹಣ ಖರ್ಚಾಗುತ್ತೆ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಸೊಸೈಟಿಯನ್ನು ಬೆಳೆಸೋ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರು. ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು 6 ತಿಂಗಳಿಂದ 5 ಗ್ಯಾರಂಟಿಗಳ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದರ ಮುಖಂಡರುಗಳು ಒಟ್ಟಿಗೆ ಸೇರಿ ಇಲ್ಲೇನು JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳನ್ನು ನೀವು ವಾಪಸ್ ತಗೊಳ್ಳಿ, ನಿಮಗೇನು ಸೀಟ್ಗಳು ಬಿಟ್ಕೊಡ್ಬೇಕು ಅದನ್ನು ಬಿಟ್ಕೊಡ್ತೀರಿ ಅಂತ ಹೇಳಿ ನಮ್ಮ ಅಭ್ಯರ್ಥಿಗಳನ್ನು ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಕಾಲಾವಕಾಶ ಕೊಟ್ಟು ಅವರು ವಾಪಸ್ ತಗೊಂಡಿದ್ದಾದ್ಮೇಲೆ ಅವರು 4 ಗಂಟೆವರೆಗೂ ಸತಾಯಿಸಿ ಮತ್ತೆ ನಾವು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿ ಯಾವ ರೀತಿ ಕುತಂತ್ರ ಮಾಡಿದ್ರು. ಆ ಕುತಂತ್ರದಿಂದ ಬೇಸತ್ತಂತ ನಮ್ಮ ಎಲ್ಲ ರೈತ ಮುಖಂಡರುಗಳು, ರೈತ ಮತದಾರ ಬಂಧುಗಳು ಈ ಸೊಸೈಟಿ ಭ್ರಷ್ಟರ ಪಾಲಾಗಬಾರ್ದು ಅಂತ ಹೇಳಿ ಯಾರ್ಯಾರು ಸಮಾನ ಮನಸ್ಕರು ಚುನಾವಣೆಯಲ್ಲಿ ನಾಮಪತ್ರಗಳನ್ನು ಸಲ್ಲಿಸಿದ್ರು ಅವ್ರನ್ನೇ ನಮ್ಮ ಅಭ್ಯರ್ಥಿಗಳು ಅಂತೇಳಿ ಘೋಷಣೆ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರದೇ ರಾಜ್ಯದಲ್ಲಿ ಸರ್ಕಾರ ಇದ್ರೇನು ಆ ಸರ್ಕಾರದ ವಿರುದ್ಧ ಸಿಡಿದೆದ್ದಂಥ ನಮ್ಮ ರೈತ ವ್ಯವಸಾಯ ಉತ್ಪಾದಕರ ಸಂಘದ ಎಲ್ಲ ಮತದಾರ ಬಂಧುಗಳು ಮುಖಂಡರುಗಳು, ಅದು JDS ಮುಖಂಡರುಗಳಿರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿರ್ಬೋದು, ರೈತ ಬಂಧುಗಳಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ 7ಕ್ಕೆ 7 ಸೀಟು ಭಾರಿ ಬಹುಮತಗಳ ಅಂತರದಿಂದ ಮುಂದೆ ಬರ್ತಕ್ಕಂಥ ಚುನಾವಣೆ ಏನಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ, ದೇವೇಗೌಡರ ನಾಯಕತ್ವ, ಕುಮಾರಣ್ಣವರ ನಾಯಕತ್ವದಲ್ಲಿ ಭರ್ಜರಿಯಾಗಿ ಗೆಲ್ಲೋದ್ರ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಟಾರ್ಚ್ ಹಾಕೊಂಡು ಹುಡ್ಕೋಬೇಕು, ಆ ರೀತಿಯಲ್ಲಿ ಮಾಡ್ತೀರಿ ಅಂತೇಳಿ ಇವತ್ತು ಕರ್ನಾಟಕದ ಮೂಡಲ ಬಾಗಿಲು ಕೋಲಾರ ಜಿಲ್ಲೆಯಲ್ಲಿ ಈ ಚುನಾವಣೆ ಫಲಿತಾಂಶ ಬಂದಿದೆ. ಇದಕ್ಕೆ ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ. ಇವತ್ತೇನು ನಾವು 7 ಜನ ಅಭ್ಯರ್ಥಿಗಳು ಗೆದ್ದಿದ್ದೀರಿ, ನಮಗೆ ಸ್ವಾಭಿಮಾನ ಇರಬೇಕು. ಕೋಲಾರಮ್ಮನ ಆಶೀರ್ವಾದ 8 ಜನ ನಾಮಿನಿ, ನಮ್ಮ ಇದು ತಮ್ಮಳ್ಳಿ ಮುನಿಯಣ್ಣರು ಸೇರಿ 8 ಜನ ಇದ್ದೀರಿ. ಅವರು ವಾಮ ಮಾರ್ಗಗಳಲ್ಲಿ ಹೋಗಿ ಹಣ ಆಮಿಷಗಳು ಇದನ್ನೆಲ್ಲ ಒಡ್ಡಿ ನಾವು ಆ ಸೊಸೈಟಿಯನ್ನೆಲ್ಲ ಕೈ ಹಿಡಿಬೇಕು, ಅಧ್ಯಕ್ಷರಾಗಬೇಕು ಅಂತೇಳಿ ಹೋಗಂತ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ, ಯಾಕಂದ್ರೆ ಭ್ರಷ್ಟಾಚಾರ ಮಾಡಿ ಹಣಕಾಸು ಸಂಪಾದನೆ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆಲ್ಲ ಕೈ ಹಾಕ್ತಾರೆ. ದಯವಿಟ್ಟು ನಾವೆಲ್ಲ ಇಡೀ ಕರ್ನಾಟಕಕ್ಕೆ ನಮ್ಮ ಕೋಲಾರದ ರೈತರು ಮಾದರಿ.